ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ. ಇಲ್ಲಿಂದ ನಾನು ಹೋಗ್ತಿದ್ದೀನಿ ಚಿತ್ರದುರ್ಗದವರೆಗೂ ಸಾಯಿನಗರ ಶಿರ್ಡಿ ಎಕ್ಸ್ಪ್ರೆಸ್ಸಲ್ಲಿ. ಸೊ ಟ್ರೈನ್ ನಂಬರ್ ಬಂದುಬಿಟ್ಟು 16217 ಸೆಲ್ಫಿ ಪಾಯಿಂಟು ಮೈಸೂರು. ಐ ಲವ್ ಮೈಸೂರು ಅಂತಿದೆ ನೋಡಿ. ನಮ್ಮ ಟ್ರೈನ್ ಬಂದುಬಿಟ್ಟು ಪ್ಲ್ಯಾಟ್ಫಾರಮ್ ನಂಬರ್ 4ರಲ್ಲಿದೆ. ಬನ್ನಿ ಹೋಗೋಣ. ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಚಾಮರಾಜನಗರ ಪ್ಯಾಸೆಂಜರ್ ಇದೆ. 5ರಲ್ಲಿ ಬಂದುಬಿಟ್ಟು ಇಂಟರ್ಸಿಟಿ ಇದೆ. ಇಂಟರ್ಸಿಟಿ ಎಲ್ಲಿ ಕನ್ಕಂದ್ರಿ? ತಾಳಗುಪ್ಪಕ್ಕೆ ಹೋಗೋ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಬನ್ನಿ ಹೋಗೋಣ ನಾವು ಪ್ಲ್ಯಾಟ್ಫಾರಮ್ ನಂಬರ್ 5ಕ್ಕೆ. ನಾನು ಆಲ್ರೆಡಿ ಮೈಸೂರು ಜಂಕ್ಷನ್ ಬಗ್ಗೆ ರೈಲ್ವೆ ಸ್ಟೇಷನ್ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ. ಪದೇ ಪದೇ ನಾನು ನಿಮಗೆ ಅದನ್ನೇ ಹೇಳೋಕ್ಕೆ ಬೋರ್ ಆಗುತ್ತೆ. ನನಗೂ ಬೋರ್ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ. ಸೊ ನಾನು ಬಂದಿದ್ದೀನಿ ನಮ್ಮ ಟ್ರೈನ್ ಹತ್ರ. 16217 ವೀಕ್ಲಿ ಎಕ್ಸ್ಪ್ರೆಸ್ ಇದು, ಮೈಸೂರು ಟು ಸಾಯಿನಗರ ಶಿರ್ಡಿ. ಪ್ರತಿ ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಮೈಸೂರಿಂದ ಹೊರಟು ತಿರುಗಿ ದಿವಸ ಬೆಳಿಗ್ಗೆ 10:45ಗೆ ಸಾಯಿನಗರ ಶಿರ್ಡಿಗೆ ಹೋಗಿ ತಲುಪ್ತದೆ. ಈ ಟ್ರೈನ್ ರೇಕ್ ಶೇರ್ ಬಂದುಬಿಟ್ಟು ಅಜ್ಮೀರ್ ಜೊತೆ ಇರುತ್ತೆ, ಮೈಸೂರು ಅಜ್ಮೀರ್ ಜೊತೆ. ಸೊ ನನ್ನ ಕೋಚ್ ಬಂದುಬಿಟ್ಟು ಇವತ್ತು S6. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋದ್ಮೇಲೆ ಮಾತಾಡೋಣ. ಮೈಸೂರು ಜಂಕ್ಷನ್ ಕನ್ನಡ ಬೋರ್ಡ್ಗೆ ತುಂಬ ಹುಡುಕಿದೆ, ಕನ್ನಡ ಬೋರ್ಡ್ ಎಲ್ಲಿ ಕಾಣಿಸ್ಲಿಲ್ಲ. ಇನ್ನು UOG ಕನೆಕ್ಟ್ ಮಾಡಿಲ್ಲ ಅನಿಸುತ್ತೆ, ಕತ್ಲು ಲೈಟೆಲ್ಲ ಕೊಟ್ಟಿಲ್ಲ. ಒಳಗೆ ಹೋಗೋಣ ಬನ್ನಿ. ನಂದು ಬಂದುಬಿಟ್ಟು ಸೈಡ್ ಲೋವರ್ ಇದೆ ಇವತ್ತು, ಸೈಡ್ ಲೋಯರ್. ನಿಮ್ಗೆ ಎಷ್ಟು ಜನಕ್ಕೆ ಸೈಡ್ ಲೋವರ್ ಬರ್ತಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಸೀಟ್ ಹುಡ್ಕಂತ ಹೋಗ್ತಿದ್ದೀನಿ. ನನ್ನ ಸೀಟ್ ನಂಬರ್ ಬಂದುಬಿಟ್ಟು 47 ನಂದು. ಸೈಡ್ ಲೋಯರು S6 ಕೋಚಲ್ಲಿ. ಸೊ ಇದೆ ನೋಡಿ ನನ್ನ ಸೀಟು. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಖಾಲಿ ಇದೆ, ಬಟ್ ಬೆಂಗಳೂರಿಗೆ ಹೋಗೋರೆಲ್ಲ ಇದರಲ್ಲೇ ಹತ್ತುತ್ತಾರೆ. ಐ ಮೀನ್ ಅನ್ರಿಸರ್ವ್ಡ್ ಟಿಕೆಟ್ ಇರೋರು. ತೋರಿಸ್ತೀನಿ ನಾನು ನಿಮಗೆ. 5 ಗಂಟೆ 1 ನಿಮಿಷ ಆಗಿದೆ. ನಮ್ಮ ಟ್ರೈನ್ ಇನ್ನೂ ಡಿಪಾರ್ಚರ್ ಆಗಿಲ್ಲ ಮೈಸೂರಿಂದ. ಹೊರಟಿದೆ 2 ನಿಮಿಷ 3 ನಿಮಿಷ ತಡವಾಗಿ ಮೈಸೂರಿಂದ ಹೊರಟಿದೆ ನಮ್ಮ ಟ್ರೈನು. ಬನ್ನಿ ಒಳಗೆ ಹೋಗೋಣ. ಈ ಕತ್ಲಾಗಿರೋದ್ರಿಂದ ಏನೂ ತೋರಿಸ್ಲಿಕ್ಕಾಗಲ್ಲ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಇವರೆಲ್ಲ ನಾನು ಬೆಂಗಳೂರು ಬಿಟ್ಟ ಮೇಲೆ ತೋರಿಸ್ತೀನಿ, ಎಷ್ಟು ಖಾಲಿ ಇರುತ್ತೆ ಅಂತ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಥರ ಇದೆ, ಫುಲ್ ಇದಾರಲ್ವ, ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಟ್ರೈನ್ ಈಗ ಮಂಡ್ಯ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಮೈಸೂರು ಬಿಟ್ಟ ಮೇಲೆ ನಾನು ತೀರಾ ಮಲಗಿಬಿಟ್ಟಿದ್ದೆ ಗುರು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಇನ್ನು ಹೋಗೋ ರೂಟ್ ನೋಡ್ಕೊಂಡ್ರೆ ಮೈಸೂರು, ಮಂಡ್ಯ, ಕೆಂಗೇರಿ, ಬೆಂಗಳೂರು, ಯಶವಂತಪುರ, ತುಮಕೂರು, ಅರಸೀಕೆರೆ, ಬೀರೂರು, ಚಿಕ್ಕಜಾಜೂರು, ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗ, ಬಾದಾಮಿ, ಬಾಗಲಕೋಟೆ, ಆಲಮಟ್ಟಿ, ವಿಜಯಪುರ, ನಿಂಬಾಳ್ ರೋಡ್, ಇಂಡಿ ರೋಡ್, ಸೊಲ್ಲಾಪುರ, ಕುರುದ್ವಾಡಿ ಜಂಕ್ಷನ್ನು, ದೌಂಡ್ ಜಂಕ್ಷನ್ನು, ಅಹಿಲ್ಯಾನಗರಿ, ಬೆಲ್ಲಾಪುರ, ಸಾಯಿನಗರ ಶಿರ್ಡಿಗೆ ಹೋಗಿ ತಲುಪುತ್ತದೆ ಈ ಟ್ರೈನು. ಪ್ರತಿ ಸೋಮವಾರ ಇರುತ್ತೆ. ಮೈಸೂರಿಂದ ಚಿತ್ರದುರ್ಗದಿಂದ ಪ್ರತಿ ಸೋಮವಾರ ಮಧ್ಯಾಹ್ನ 1:15ಗೆ ಈ ಟ್ರೈನ್ ಲಭ್ಯ ಇರುತ್ತದೆ. ಸೊ ಶಿರ್ಡಿಗೆ ಹೋಗೋರು ಆರಾಮಾಗಿ ರೆಕಮೆಂಡ್ ಮಾಡ್ತೀನಿ. ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬಳ್ಳಾರಿಯವ್ರು ಈ ಎಲ್ಲ ಆರಾಮಾಗಿ ಉಪಯೋಗ ಮಾಡ್ಕೊಬೋದು. ಸೊ ಮಂಡ್ಯದಿಂದ ಹೊರಟಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ SBC KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಹೊರಟಿದೆ. ಸೊ ಏನಪ್ಪ ಅಂದರೆ ಯಾಕೆ ತೋರಿಸ್ಲಿಲ್ಲ ಅಂದರೆ ಕತ್ಲಾಗಿತ್ತು, ಬೇರೆ ಕತ್ಲಲ್ಲಿತ್ತು. ಇನ್ನೊಂದು ನನಗೆ ನಿದ್ದೆ ಎಳಿತಿತ್ತು. ನೀವು ಲಾಸ್ಟ್ ವೀಡಿಯೋ ನೋಡಿರ್ತೀರ, ತಾಳಗುಪ್ಪದಿಂದ ಮೈಸೂರಿಗೆ ಬಂದಿರೋ ವೀಡಿಯೋ. ಸೊ ನೈಟೆಲ್ಲ ನಿದ್ದೆ ಕೆಡಿಸ್ಕೊಂಡು ರೈಲ್ವೆ ಸ್ಟೇಷನಲ್ಲೇ ಇದ್ದು ಈ ವಿಡಿಯೋ ಮಾಡ್ತಿರೋದು. ಸೊ ಅದಕ್ಕಾಗಿ ತೋರಿಸ್ಲಿಕ್ಕಾಗಲಿಲ್ಲ ಮೈಸೂರಿಂದ ಬೆಂಗಳೂರವರೆಗೂ. ಈಗ ಬೆಂಗಳೂರಿಂದ ಅಪ್ ಟು ಚಿತ್ರದುರ್ಗದವರೆಗೂ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಂಡು ಹೋಗ್ತೀನಿ. ಪ್ಲ್ಯಾಟ್ಫಾರಮ್ 10ರಿಂದ ಡಿಪಾರ್ಚರ್ ಆಗಿದೆ ನಮ್ಮ ಟ್ರೈನ್. ಕಾರವಾರದಿಂದ KSR ಬೆಂಗಳೂರಿಗೆ ಬರೋ ಪಂಚಗಂಗಾ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ. ಈ ಟ್ರೈನು ಒಂದು ಸರಿ ಮಾಡಬೇಕು. ಈ ಟ್ರೈನ್ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ರೈಲು ಈಗ ಯಶವಂತಪುರ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಬಂದಿದೆ. ಆ ಕಡೆ ಯಾವುದೋ ಒಂದು ಟ್ರೈನ್ ಇದೆ, ಯಾವುದದು
ಯಶವಂತಪುರ ಕಣ್ಣೂರು ಬೀದರ್ ಯಶವಂತಪುರ ಲಾತೂರ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿರೋದು. ಸೊ ಅದು ಬೀದರಿಂದ ಈಗ ಬಂದಿದೆ ಬೆಂಗಳೂರಿಗೆ, ಯಶವಂತಪುರಕ್ಕೆ. ನೋಡಿ ಎಷ್ಟು ಖಾಲಿ ಆಯ್ತಂದರೆ ಫುಲ್ ಖಾಲಿ. ಬೆಂಗಳೂರಿಗೆ ಬಂದಿದ ತಕ್ಷಣ ಕೆಂಗೇರಿಗೆ ಫುಲ್ ಖಾಲಿ ಆಯಿತು ನಮ್ಮ ಟ್ರೈನು. ಸೊ ತುಂಬ ಜನ ಅನ್ರಿಸರ್ವ್ಡ್ ಪೀಪಲ್ಲು ಸ್ಲೀಪರ್ಗೆ ಬಂದು ಹತ್ಕೊಂಡಿದ್ರು. ಸೊ ಹೊರಟಿದೆ, 2 ನಿಮಿಷ ಹಾಲ್ಟ್ ನಂತರ ಯಶವಂತಪುರದಿಂದ ನಮ್ಮ ರೈಲು ಹೊರಟಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಸವಲ್ಲ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಬರಬೇಕು. ಯಶವಂತಪುರ ಔಟರಲ್ಲಿದೆ ಅದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು. ಅದು ಸ್ಟೇಷನ್ ಒಳಗೆ ಬರುತ್ತೆ, ನಾವು ಸ್ಟೇಷನಿಂದ ಹೊರಗಡೆ ಹೋಗ್ತಿದ್ದೀವಿ. ಸೊ ನೋಡೋಣ, ತುಂಬ ಟ್ರೈನ್ಸ್ ಕ್ರಾಸಿಂಗ್ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ವ್ಯಾಪ್ 7 ಲೋಕೋ ಜೊತೆ ಬಂತು ನೋಡಿ, ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಪಂಡ್ರಾಪುರ ಟು ಮೈಸೂರು. ಸೊ ಈ ವಿಡಿಯೋ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಆದಷ್ಟು ಬೇಗ ಮಾಡ್ತೀನಿ. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೆಂಗಳೂರಿಂದ ಪಂಡ್ರಾಪುರಕ್ಕಾಗಿರ್ಬೋದು, ಇಲ್ಲ ಪಂಡ್ರಾಪುರದಿಂದ ಬೆಂಗಳೂರಿಗಾಗಿರ್ಬೋದು. ಸೊ ಯಶವಂತಪುರದಿಂದ ನಮ್ಮ ಟ್ರೈನ್ ಹೊರಟಿದೆ. ಗುರು, ಯಶವಂತಪುರ ಕ್ಯಾಬಿನಲ್ಲಿ ಬಸವ ಎಕ್ಸ್ಪ್ರೆಸ್ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಆ ಕಡೆ ಇರೋದು ಬಸವ ಎಕ್ಸ್ಪ್ರೆಸ್ಸು, ಬಾಗಲಕೋಟೆ ಟು ಮೈಸೂರು. ಸೊ ಆ ಟ್ರೈನ್ ವೀಡಿಯೋನೂ ಮಾಡಬೇಕು. ICF ಇದ್ದಾಗ ಮಾಡಿದ್ದೆ, ಈಗ LHB ಆಗಿದೆ, ಅಪ್ಗ್ರೇಡ್ ಆಗಿದೆ. LHB ಆದಾಗಿಂದ ನಾನು ಬಸವ ಎಕ್ಸ್ಪ್ರೆಸ್ ಮಾಡಿಲ್ಲ, ಆದಷ್ಟು ಬೇಗ ಮಾಡೋಣ. ಸಿಂಧನೂರು ಯಶವಂತಪುರ ಕ್ರಾಸಿಂಗ್ ಆಗ್ತಿದೆ, ಚಿಕ್ಕಬಾಣಾವರ ಔಟರಲ್ಲಿ. ಸೊ ಇದಕ್ಕೆ ಫ್ರೇಕ್ ಶೇರ್ ಬಂದುಬಿಟ್ಟು ಯಶವಂತಪುರ ಟು ವಿಜಯಪುರ. ಇದು ಯಶವಂತಪುರ ಟು ವಿಜಯಪುರ ಟ್ರೈನ್ ಡಿಸೆಂಬರ್ 8ರಿಂದ ಪರ್ಮನೆಂಟ್ ಆಗ್ತಿದೆ. ಸ್ಪೆಷಲಾಗಿ ಓಡಿಸ್ತಿರೋದು ಅದು ಪರ್ಮನೆಂಟ್ ಆಗ್ತಿದೆ. ಚಿಕ್ಕಬಾಣಾವರ ಜಂಕ್ಷನ್, ಬಟ್ ಇದು ಜಂಕ್ಷನ್ ಅಲ್ಲ, ಮುಂದೆ ಬರೋ ಸೋಲ್ದೇವನಹಳ್ಳಿ ಅದು ಜಂಕ್ಷನ್ ಆಗುತ್ತೆ. ಇದನ್ನು ಸುಮ್ಮನೆ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿಂದ ಯಾವ ಲೈನು ಕಟ್ಟಾಗಲ್ಲ. ಗುರು 10 ನಿಮಿಷದಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಟ್ರೈನ್ನ. ಯಾಕಂತ ಗೊತ್ತಿಲ್ಲ, ಅದು ಯಾವಾಗ ಹೊರಡುತ್ತಂತನೂ ಗೊತ್ತಿಲ್ಲ. ಸುಮಾರು ಒಂದು 10 ನಿಮಿಷದಿಂದ ಚಿಕ್ಕಬಾಣಾವರದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ರಲ್ಲಿ. ಸುಮಾರು 20 ನಿಮಿಷ ಹಾಲ್ಟು. ಅದು ಯಾಕೆ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ. 20 ನಿಮಿಷದ ನಂತರ ನಮ್ಮ ಟ್ರೈನ್ ಚಿಕ್ಕಬಾಣಾವರದಿಂದ ಹೊರಟಿದೆ. ಯಶವಂತಪುರ ಬಿಟ್ಟರೆ ಸೀದಾ ತುಮಕೂರೇ ಸ್ಟಾಪ್ ಇರೋದು, ಬಟ್ ಇಲ್ಲಿ ಯಾಕೆ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ.
ಅರಸೀಕೆರೆ ಬೆಂಗಳೂರು ಪ್ಯಾಸೆಂಜರ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ವ್ಯಾಪ್ 7 ಲೋಕೋ. ದೊಡ್ಡ ಬೆಲೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ರೈಲು. ತುಮಕೂರು ಯಶವಂತಪುರ ಮೆಮು ಟ್ರೈನ್, ತುಮಕೂರು ಬೆಂಗಳೂರು. ಶಿವಮೊಗ್ಗ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್. ತುಮಕೂರು ಯಶವಂತಪುರ ಮೆಮು ಹಿರೇಹಳ್ಳಿಯಲ್ಲಿ ನಿಲ್ಲಿಸಿದೆ, ಅದು ಯಶವಂತಪುರಕ್ಕೆ ಹೋಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 8:43 ಬಟ್ ನಮ್ಮ ಟ್ರೈನ್ ಬರ್ತಿದೆ 9:10 ಪ್ಲ್ಯಾಟ್ಫಾರ್ಮ್ ನಂಬರ್ 3 ತುಮಕೂರು. ಇದು ಮುಂದಕ್ಕೆ ಜಂಕ್ಷನ್ ಆಗುತ್ತೆ, ಮೇ ಬಿ ಇನ್ನೊಂದು 2 ಇಯರ್ಸ್ ಆಗ್ಬೋದು. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ತುಮಕೂರಿಂದ ಹೊರಟಿದೆ. ನೀವು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್, ನೀವು ಆ ಕಡೆ 3ನೇ ಲೈನ್ ಏನು ನೋಡ್ತಿದ್ದೀರಾ, ಅದು ಊರಿಕೆರೆ ಜಂಕ್ಷನ್ಗೆ ಹೋಗೋದು. ತುಮಕೂರಿಂದ ಊರಿಕೆರೆಗೆ ಹೋಗುತ್ತೆ. ಊರಿಕೆರೆಯಿಂದ 2 ಜಂಕ್ಷನ್ ಆಗುತ್ತೆ, 2 ರೂಟ್ ಬರುತ್ತೆ. ಒಂದು ಊರಿಕೆರೆಯಿಂದ ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ ಲೈನ್ ಒಂದು. ಇನ್ನೊಂದು ರೈಟ್ ಸೈಡ್, ಊರಿಕೆರೆ ರೈಟ್ ಸೈಡಿಂದ ಕೊರಟಗೆರೆ, ಮಧುಗಿರಿ, ಪಾವಗಡ, ರಾಯದುರ್ಗ ಈ ಲೈನ್ ಒಂದು. ಸೊ ಅಲ್ಲಿ ಊರಿಕೆರೆವರೆಗೂ ಇದಾಗುತ್ತೆ. ನಾನು ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ಅದಕ್ಕೆ ನೋಡಿದೆ ಟಿಫನ್ ಏನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನನಗೆ ಯಾಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಸಮೋಸ ತಗೊಂಡಿದ್ದೀನಿ. ತಿಂದುಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು. 30 ರೂಪಾಯಿಗೆ 3. ಪರವಾಗಿಲ್ಲ, ಸಮೋಸ ಮಾತ್ರ ಚೆನ್ನಾಗಿತ್ತು. ಒಳಗಡೆ ಬಿಸಿ ಬಿಸಿ ಇತ್ತು, ಆಲೂಗಡ್ಡೆ ಸಮೋಸ. ಸೊ ತಗೊಬೋದು, ತೊಂದರೆ ಏನಿಲ್ಲ, ಆರಾಮಾಗಿ ಚೆನ್ನಾಗಿತ್ತು. ಚಿಕ್ಕಮಗಳೂರು ಯಶವಂತಪುರ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಿಪಟೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ.
ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಯಾಕೋ ನಿಲ್ಲಿಸೋ ಥರ ಕಾಣಿಸ್ತಿದೆ ನಮ್ಮ ಟ್ರೈನು. ಮೈನ್ ಲೈನ್ ಬಿಟ್ಟು ಲೂಪ್ ಲೈನ್ಗೆ ಹಾಕ್ತಿದ್ದಾನೆ 4ನೇ ಪ್ಲ್ಯಾಟ್ಫಾರ್ಮ್ಗೆ. ನೋಡೋಣ ಯಾವ ಟ್ರೈನ್ ಏನಾದರೂ ಓವರ್ಟೇಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನೋಡೋಣ ಇರ್ರಿ, ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ಚೆಕ್ ಮಾಡಿದೆ ನಾನು. ಈಗ ಪಾಂಡಿಚೇರಿಯಿಂದ ದಾದರ್ಗೆ ಹೋಗೋ ಟ್ರೈನು 1.5 ಗಂಟೆ ಲೇಟ್ ಹೊಡಿತಿದೆ. ಸೊ ಮೇ ಬಿ ಅದೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ನೋಡೋಣ. ನೋಡಿ, ಪಾದಾರಿಂದ ದಾದರ್ಗೆ ಹೋಗೋ ಚಾಲುಕ್ಯ ಎಕ್ಸ್ಪ್ರೆಸ್ಸು ಈಗ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸೊ ಅದು ತಿಪ್ಟೂರಲ್ಲಿ ಸ್ಟಾಪ್ ಇದೆ. ಅದು ಸ್ಟಾಪ್ ಕೊಟ್ಟು ಇಲ್ಲಿಂದ ಹೊರಟಿದ್ದಾಗಿ ಒಂದು 10 ನಿಮಿಷ ಆದಮೇಲೆ ನಮ್ಮ ಟ್ರೈನ್ ಹೊರಡುತ್ತೆ. ಇಲ್ಲಿಂದ ವ್ಯಾಗ್ನೈನ್ ಲೋಕೋ ಜೊತೆ ಬರ್ತಿದೆ ಪಾಂಡಿಚೇರಿ ಟು ದಾದರ್ಗೆ ಹೋಗೋ ಸೆಂಟ್ರಲ್ ಚಾಲುಕ್ಯ ಎಕ್ಸ್ಪ್ರೆಸ್. ಗುರು 5 ನಿಮಿಷ ನಿಲ್ಲಿಸಿತ್ತು ಅದು ತಿಪ್ಟೂರಲ್ಲಿ. 5 ನಿಮಿಷದ ನಂತರ ಆ ಟ್ರೈನ್ ಹೊರಟಿದೆ. ಸೊ ನಮ್ಮ ಟ್ರೈನ್ ಎಷ್ಟೊತ್ತಿಗೆ ಹೊರಡುತ್ತಂತ ನೋಡೋಣ. ಇನ್ನೊಂದು ವಾಸ್ಕೋಯಿಂದ ಯಶವಂತಪುರಕ್ಕೆ ಬರೋ ಆ ಟ್ರೈನು ಬರ್ತಿದೆ. ಅದು ಆಲ್ರೆಡಿ ತಿಪ್ಟೂರಿಂದ ಒಂದು ಸ್ವಲ್ಪ ದೂರ ಇನ್ನೊಂದು ಯಾವುದೋ ಸ್ಟೇಷನ್ ಇದೆ, ನೋಡಿದೆ ಅದನ್ನು. ಸೊ ಅಲ್ಲಿದೆ ಆ ಟ್ರೈನು. ಸುಮಾರು 25 ನಿಮಿಷದ ನಂತರ ನಮ್ಮ ಟ್ರೈನ್ ತಿಪ್ಟೂರಿಂದ ಹೊರಟಿದೆ. ಅನಫಿಷಿಯಲ್ ಆಲ್ಟು ಓವರ್ಟೇಕ್ ಇತ್ತು. ಸೊ ಆ ಕಡೆ ಎಂಟ್ರಿ ಆಗಿದೆ. ಇದು ವಾಸ್ಕೋಡಿಗಾಮೆಯಿಂದ ಯಶವಂತಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ತಿಪ್ಟೂರಿಗೆ ಎಂಟ್ರಿ ಆಗಿದೆ. ತೋರಿಸ್ತೀನಿ ನೋಡಿ, ಆ ಕಡೆ ಬಂತು ನೋಡಿ. ಯಾವುದೋ ಗೂಡ್ಸ್ ಟ್ರೈನ್ ಇಲ್ಲ ಅಂದಿದ್ರೆ ಅದನ್ನು ತೋರಿಸ್ಬಿಡ್ತಿದ್ದೆ. ತಾಳಗುಪ್ಪ ಟು ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಆ ಕಡೆಯಿಂದ ಒಂದು ಟ್ರೈನು ಹೊರಗಡೆ ಬರ್ತಿದೆ. ಯಾವ ಟ್ರೈನ್ ಅಂತ ಗೆಸ್ ಮಾಡಿ ನೋಡೋಣ. ಸಿದ್ಧಗಂಗಾ ಎಕ್ಸ್ಪ್ರೆಸ್, ಧಾರವಾಡ ಟು KSR ಬೆಂಗಳೂರಿಗೆ ಹೋಗೋ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಈಗ ಹೊರಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಅರಸೀಕೆರೆ ಜಂಕ್ಷನ್. ಪ್ಲ್ಯಾಟ್ಫಾರ್ಮ್ ನಂಬರ್
ಒಂದು ನೀವು ನೋಡ್ತಿರೋದು ಅರಸೀಕೆರೆ ಜಂಕ್ಷನ್. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 10:45 ಬಟ್ಟು ನಮ್ಮ ರೈಲ್ ಬಂದಿದೆ 10:46, ಅಂದರೆ 2 ನಿಮಿಷ ತಡವಾಗಿ ಬಂದಿದೆ. ಕವರ್ ಆಯಿತು ಪೂರ್ತಿ, ಎಲ್ಲೇ ಅರ್ಧ ಗಂಟೆ ಲೇಟ್ ಹೊಡಿತಿದ್ವಿ ತಿಪ್ಟೂರಲ್ಲಿ. ಸೊ ಸ್ಲ್ಯಾಂಗ್ ಇದೆ, ಆರಾಮಾಗಿ ಕವರ್ ಆಯಿತು. ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಅರಸೀಕೆರೆ ಜಂಕ್ಷನಿಂದ ಹೊರಟಿದೆ. ಬೆಳಗಾವಿ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಿದೆ ನೋಡಿ, ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ಗೆ ಕಡೂರಲ್ಲಿ ಸ್ಟಾಪ್ ಇರಲಿಲ್ಲ, ಬೀರೂರಲ್ಲಿ ಸ್ಟಾಪ್ ಇತ್ತು. ಅದಕ್ಕೆ ಬೀರೂರಲ್ಲಿ ತೋರಿಸ್ತಿದ್ದೀನಿ ನಾನು ನಿಮಗೆ. ಈ ರೂಟಲ್ಲಿ ತುಂಬ ಸರಿ ಅಡ್ಡಾಡ್ಬಿಟ್ಟಿದ್ದೀನಿ, ತುಂಬ ಸರಿ ತೋರಿಸಿದ್ದೀನಿ. ಅದಕ್ಕೆ ನಿಮಗೆ ಬೋರ್ ಆಗಬಾರ್ದು ಅಂತ ಕೆಲವೊಂದು ಸ್ಟೇಷನ್ಸ್ನ ಸ್ಕಿಪ್ ಮಾಡ್ತಿದ್ದೀನಿ. ಸೊ ಬೀರೂರು ಜಂಕ್ಷನ್, ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೆ ನಮ್ಮ ಟ್ರೈನು. ಮತ್ತು ಯಾರು ಕಾಮೆಂಟ್ ಮಾಡಿಬಿಡ್ರಿ ಹೊಸದುರ್ಗ ತೋರಿಸಿಲ್ಲ ಅಂತ. ತೋರಿಸ್ತಿದ್ದೀನಿ ನೋಡಿ, ಹೊಸದುರ್ಗ ರೋಡ್ ರೈಲ್ವೆ ನಿಲ್ದಾಣ. ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು, ಬಟ್ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ, ಇಲ್ಲಿಗೆ ಬರೋಕ್ಕೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲಿಂದ ಯಾವ ಜರ್ನಿನೂ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ. ಮುಂದೊಂದು ದಿನ ಒಳ್ಳೆ ಟೈಮ್ ನೋಡ್ಕೊಂಡು ಬಂದು ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ನಮ್ಮ ದುರ್ಗ ಡಿಸ್ಟಿಕ್ ಎಂಟ್ರಿ ಆಗಿದೆ. ಹೊಳಲ್ಕೆರೆ ಶಿವಮೊಗ್ಗ ರೋಡು ಪೂರ್ತಿ ಅಂಡರ್ ಕನ್ಸ್ಟ್ರಕ್ಷನ್. ಹೊಳಲ್ಕೆರೆ ರೈಲ್ವೆ ಸ್ಟೇಷನ್ನು. ಜೈಪುರ ಯಶವಂತಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗಬೇಕು. ಬಂತು ನೋಡಿ ವ್ಯಾಪ್ 4 ಜೊತೆಗೆ. ಜೈಪುರ ಟು ಯಶವಂತಪುರ ವಯಾ ಬಳ್ಳಾರಿ ಚಿತ್ರದುರ್ಗ ಬರೋ ಟ್ರೈನ್ ಇದು. ಕಲಬುರಗಿ ಆ ಕಡೆ ರೂಟಿಂದ ಬರುತ್ತೆ. ಮಂತ್ರಾಲಯದಿಂದ ಬರೋರು ಈ ಟ್ರೈನ್ ಆರಾಮಾಗಿ ಚಿತ್ರದುರ್ಗದವರೆಗೂ ಪೋರ್ಟ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 12:13, ಬಟ್ ನಮ್ಮ ಟ್ರೈನ್ ಬರ್ತಿದೆ 12:22. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ವಿಶ್ವಮಾನವ ಎಕ್ಸ್ಪ್ರೆಸ್ ಬರಬೇಕು. ನೋಡೋಣ ಬರುತ್ತಾ ಇಲ್ವಾ, ನಾವು ಹೋದ್ಮೇಲೆ ಬರುತ್ತಾ ಗೊತ್ತಿಲ್ಲ, ನೋಡೋಣ. ಬೆಳಗಾವಿಯಿಂದ ಮೈಸೂರಿಗೆ ಹೋಗೋ ವಿಶ್ವಮಾನವ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಅರೈವಲ್ ಆಗ್ತಿದೆ ಚಿಕ್ಕಜಾಜೂರು ಜಂಕ್ಷನ್ಗೆ. ಚಿಕ್ಕಜಾಜೂರು ಬಿಟ್ಟರೆ ಸೀದಾ ಚಿತ್ರದುರ್ಗನೇ ಸ್ಟಾಪ್ ಇರೋದು. ಇಲ್ಲಿ ಅಮೃತಪುರದಲ್ಲಿ ಲೂಪ್ ಲೈನ್ಗೆ ಆಗ್ತಿದೆ ನಮ್ಮ ಟ್ರೈನು. ಸೊ 2 ಟ್ರೈನ್ ಕ್ರಾಸಿಂಗ್ ಆಗಬೇಕು. ಒಂದು ಗುಂತಕಲ್ಲು ಚಿಕ್ಕಜಾಜೂರು ಪ್ಯಾಸೆಂಜರು, ಇನ್ನೊಂದು ವಾರಣಾಸಿ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ನೋಡೋಣ ಯಾವುದಾದ್ರು ಎಲ್ಲೆಲ್ಲಿ ಕ್ರಾಸಿಂಗ್ ಆಗುತ್ತಂತ. ನಮ್ಮ ಅಮೃತಪುರ ರೈಲು ನಿಲ್ದಾಣ. ನಮ್ಮ ಅಮೃತಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಗೆ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯಾಕ್ 7 ಲೋಕೋ ಜೊತೆ ಬರ್ತಿದೆ, ಗುಂತಕಲ್ ಟು ಚಿಕ್ಕಜಾಜೂರು ಪ್ಯಾಸೆಂಜರ್ ಟ್ರೈನು. ಅದಕ್ಕೆ ಇಲ್ಲಿ ಸ್ಟಾಪ್ ಇಲ್ಲ, ಅಮೃತಪುರದಲ್ಲಿ ಸ್ಟಾಪ್ ಇಲ್ಲ ಅದಕ್ಕೆ.
ಹಳಿಯೂರು ರೈಲ್ವೆ ಸ್ಟೇಷನಲ್ಲಿ ವಾರಣಾಸಿ ಟು ಮೈಸೂರಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಮ್ಮ ಟ್ರೈನು ಮೇನ್ ಲೈನಲ್ಲಿ ಹೋಗ್ತಿದೆ, ಅದು ಲೂಪ್ ಲೈನಲ್ಲಿದೆ. ವಾರಣಾಸಿ ಎಕ್ಸ್ಪ್ರೆಸ್ಸು F7 ಲೋಕಲ್ ಇದೆ. ಲಾಸ್ಟ್ ವೀಕಿನ್ನ ಇದೇ ಟ್ರೈನಲ್ಲಿ ಅಪ್ ಟು ಬೆಂಗಳೂರವರೆಗೂ ವೀಡಿಯೋ ಮಾಡಿದ್ದೀನಿ, ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ. ಯಾರು ನೋಡಿರೋ ಒಂದ್ಸರಿ ಹೋಗಿ ವೀಡಿಯೋ ನೋಡಿ. ಫ್ರೆಂಡ್ಸ್, ಆ ಕಡೆ ಮಣ್ಣು ರೋಡ್ ಏನು ಕಾಣಿಸ್ತಿದೆ ಅದು ದಾವಣಗೆರೆ ಲೈನು. ಇಲ್ಲಿಂದ ಕಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ದಾವಣಗೆರೆ ಲೈನ್ ಕಟ್ ಆಗೋದು ನಮ್ಮ ಚಿತ್ರದುರ್ಗ ಜಂಕ್ಷನ್ನು. ಸೊ ಫೈನಲಿ ನಮ್ಮ ಊರು ಬರ್ತಿದೆ, ನಮ್ಮ ಚಿತ್ರದುರ್ಗ. ನಮ್ಮ ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಐ ಆಮ್ ಫ್ರಮ್ ದುರ್ಗ ಅಂತ ಕಾಮೆಂಟ್ ಮಾಡಿ. ಹಂಗೆ ಫ್ರೆಂಡ್ಸ್, ಈ ವಿಡಿಯೋನ ನೀವು ಯಾವ್ಯಾವ ಊರಿಂದ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಿಮ್ಮೂರ ಹೆಸ್ರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಮ್ಮ ವಿಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗುತ್ತಂತ ನಾನು ತಿಳ್ಕೊಬೇಕಂತ ಆಸೆ. ಫೈನಲಿ ನಮ್ಮ ಟ್ರೈನು ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 12 ಗಂಟೆ 58 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 1 ಗಂಟೆ 34 ನಿಮಿಷಕ್ಕೆ ನಮ್ಮ ಚಿತ್ರದುರ್ಗ ರೈಲ್ವೆ ನಿಲ್ದಾಣಕ್ಕೆ. ಫ್ರೆಂಡ್ಸು, 1:15 ಅಂದ್ಕೊಳ್ರಿ. ನಿಮ್ಮ ನಾರ್ಮಲ್ ಟ್ರೈನ್ ನೀವು 1 ಗಂಟೆಗೆ ಬಂದರೆ ಈ ಟ್ರೈನ್ ಶಿರಡಿಗೆ ಹೋಗಿ ಸಿಗುತ್ತೆ ಪ್ರತಿ ಸೋಮವಾರ ನಮ್ಮ ಚಿತ್ರದುರ್ಗದಿಂದ. ಸೊ ನಾನು ಆದಷ್ಟು ಬೇಗನೆ ಚಿತ್ರದುರ್ಗ ಟು ಶಿರಡಿ ಟ್ರೈನ್ ಕಂಟಿನ್ಯೂ ಮಾಡ್ತೀನಿ ಈ ಜರ್ನಿನ. ಸದ್ಯಕ್ಕೆ ನನಗೆ ಊರಲ್ಲಿ ಕೆಲಸ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡಲಿಕ್ಕಾಗ್ತಿಲ್ಲ. ನಮ್ಮ ಚಿತ್ರದುರ್ಗ ರೈಲು ನಿಲ್ದಾಣ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದು ನೋಡಿ, ಹೊಸ ಬಿಲ್ಡಿಂಗು ನಮ್ಮ ಚಿತ್ರದುರ್ಗದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.